ಪ್ರಿಯ ವೀಕ್ಷಕರೇ, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಕೋಲಾರ್. ಹಿಂದೆ ಒಂದು ಸಿನಿಮಾ ನೋಡಿದ ನೆನಪು, ಮುನಿಯನ ಮಾದರಿ ಅಂತ ಹೇಳಿ. ನಾಯಕ ನಟ ಬಂದು ಶಂಕರ್ ನಾಗ್. ಆ ಸಿನಿಮಾದಲ್ಲಿ ಅವನ ಹೆಸರು ಮುನಿಯ ಅಂತ. ಒಬ್ಬ ಮುನಿಯ ಹೇಗಿರಬೇಕು ಊರಿಗೆ ಮಾದರಿಯಾಗಿ ಅಂತಕ್ಕಂಥದ್ದು ಆ ಒಂದು ಸಿನಿಮಾದ ಒಂದು ಕತೆ. ನಾನಿವತ್ತು ನಿಮ್ಮ ಮುಂದೆ ಹೇಳಲಿಕ್ಕೆ ಹೊರಟಿರೋದು ಅಗೈನ್ ನಮ್ಮ ಕೋಲಾರದ KH ಮುನಿಯಪ್ಪನ ಕತೆ. ಅದು ಒಂಥರ ಮುನಿಯನ ಮಾದರಿನೇ. ಇಡೀ ದೇಶದಲ್ಲಿ ಯಾರೂ ಕೂಡ ಒಂದು ಟ್ರೆಂಡ್ ಸೆಟ್ ಮಾಡೋಕ್ಕಾಗದೇ ಇರುವಂಥ ಒಂದು ಟ್ರೆಂಡನ್ನು ಸೆಟ್ ಮಾಡಿದಂಥವ್ರು ನಮ್ಮ ಮುನಿಯಪ್ಪನವರು. ದಟ್ ಕ್ರೆಡಿಟ್ ಗೋಸ್ ಟು ಮಿಸ್ಟರ್ KH ಮುನಿಯಪ್ಪ. ನೋಡಿ, ತಮಾಷೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ಜಾತಿ ಲೆಕ್ಕಾಚಾರಗಳು ತಂತ್ರಗಾರಿಕೆಗಳನ್ನು ಮುಂದಿಟ್ಟುಕೊಂಡು 7 ಸಲ ನಿರಂತರವಾಗಿ ಗೆಲ್ಲೋದಿದೆಯಲ್ಲ, ಇದು ತಮಾಷೆ ಅಲ್ಲ, ಜೋಕ್ ವಿಷಯ ಅಂತೂ ಅಲ್ಲವೇ ಅಲ್ಲ. ನಾವು ಅಂದ್ಕೊತೀವಿ ಹೇಗೆ ಸಾಧ್ಯ ಅಂತ. ಅಂಥದ್ದೊಂದು ಮಾದರಿಯನ್ನು ಸೆಟ್ ಮಾಡಿದಂಥ ಕ್ರೆಡಿಟ್ ಮುನಿಯಪ್ಪನವ್ರಿಗೆ ಸಿಗಬೇಕು. ಇತ್ತೀಚೆಗೆ ಮಾಧ್ಯಮಗಳಲ್ಲೆಲ್ಲ ತಾವು ಗಮನಿಸಿರ್ಬೋದು, ಮುನಿಯಪ್ಪನ ಭೂ ಹಗರಣಗಳ ಬಗ್ಗೆ ಎಲ್ಲ ಸುದ್ದಿ ಆಗ್ತಾ ಇದೆ ದೊಡ್ಡ ಮಟ್ಟದಲ್ಲಿ. ವೀಕ್ಷಕರೇ, ಯಾರಾದರೂ ಒಬ್ಬ ರಾಜಕಾರಣಿ ಒಂದು ಗುರುತರವಾದಂಥ ಆರೋಪ ಬಂದಿದ್ದ ತಕ್ಷಣ ಆತನ ರಿಯಾಕ್ಷನ್ ಹೇಗಿರಬೇಕು ಅಂತ ನೀವು ಬಯಸ್ತೀರಾ? ನಿಮ್ಗೆ ಅನಿಸೋದಿಲ್ವಾ ಆತ ಪ್ರಾಮಾಣಿಕವಾಗಿ ಒಂದು ಉತ್ತರ ಕೊಡಬೇಕು ಅಂತ? ತಮಾಷೆ ಅಂತ ಹೇಳಿದ್ರೆ, ಇಷ್ಟು ಆಸ್ತಿ, 400ಕ್ಕೂ ಹೆಚ್ಚು ಎಕರೆ ಆಸ್ತಿಯನ್ನು ನೀವು ಗೋಮಾಳಗಳನ್ನೆಲ್ಲ ಆಕ್ರಮಿಸ್ಕೊಂಡಿದ್ದೀರಾ ಅಂತ ಹೇಳಿ ಮಾಧ್ಯಮಗಳು ಆರೋಪ ಮಾಡಿದಾಗ ಮುನಿಯಪ್ಪನವ್ರು ಹೇಳ್ತಾರೆ, ಅದನ್ನೆಲ್ಲವನ್ನೂ ಕೂಡ ನಾನು ಎಲೆಕ್ಷನ್ ಅಫಿಡವಿಟ್ಟಲ್ಲಿ ತೋರಿಸ್ತೀನಿ ಅಂತ. ಅಫಿಡವಿಟ್ ಕಾಪಿನ ಮಾಧ್ಯಮಗಳಿಗೆಲ್ಲ ಹಂಚ್ತೀನಿ, ಅದರಲ್ಲಿ ನೋಡ್ಕೊಳ್ಳಿ ನನ್ನ ಆಸ್ತಿ ಎಷ್ಟಿದೆ ಅಂತ. ಎಂಥ ಮಕ್ಕಳು ಕೂಡ ಇವತ್ತು ಗೊತ್ತು, ಬೇನಾಮಿ ಆಸ್ತಿಗಳನ್ನ ಯಾರೂ ಕೂಡ ತೋರಿಸಿರಲ್ಲ ಅಫಿಡವಿಟ್ಗಳಲ್ಲೇ. ಅಫಿಡವಿಟ್ನಲ್ಲಿರೋದು ತಮ್ಮ ಹೆಸರಲ್ಲೇ, ತಮ್ಮ ಹೆಂಡತಿ ಹೆಸರಲ್ಲೇ ಏನಿದೆ ಅನ್ನೋದಷ್ಟೇ. ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಮರಿ ಅಳಿಯಂದರು ಅವ್ರ ವಂಶದಲ್ಲಿ ಯಾರ್ಯಾರ ಹತ್ರ ಏನೇನಿದೆ ಅಂತ ಹೇಳಿಬಿಟ್ಟು ಅವ್ರ ಊರಿಗೆಲ್ಲ ಹಂಚೋದಿಲ್ಲ. ಇಂಥ ಒಂದು ಜಾಣತನವಾದಂಥ ಉತ್ತರನ ಮುನಿಯಪ್ಪನವ್ರು ಕೊಡ್ತಾರೆ. ಅದರ ಬದಲು ಒಬ್ಬ ನಿಷ್ಠಾವಂತ ರಾಜಕಾರಣಿಯಿಂದ ಏನನ್ನು ಬಯಸ್ಬೋದು? ಸುಮೋಟೋ ಕೇಸನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ದೇಶದಲ್ಲಿರೋ ಯಾವ ತನಿಖಾ ಸಂಸ್ಥೆಗಳ ಮುಂದೆ ಆದರೂ ನಾನು ಬರೋದಕ್ಕೆ ಸಿದ್ಧವಾಗಿದ್ದೀನಿ, ನನ್ನ ಮೇಲೆ ತನಿಖೆ ಮಾಡಿ ಅಂತ ಹೇಳಿ ಪ್ರಾಮಾಣಿಕವಾಗಿ ಅದೇ ತಟ್ಟಿ ಹೇಳ್ತಕ್ಕಂಥ ಧಾಷ್ಟಿಕತನ ಇವತ್ತು ಮುನಿಯಪ್ಪನವ್ರಿಗಿಲ್ಲ. ಯಾಕಂತಂದರೆ ಆ ಮನುಷ್ಯ ಮಾಧ್ಯಮಗಳನ್ನು ಫೇಸ್ ಮಾಡಲಿಕ್ಕೆ ಕಷ್ಟವಾಗ್ತಾ ಇದೆ. ಜನ ಬದಲಾಗಿದ್ದಾರೆ, ಬದಲಾವಣೆ ಕಾಣಿಸ್ತಾ ಇದೆ ಕೋಲಾರದಲ್ಲೇ. ಬೇಕಾದಷ್ಟು ಚಿನ್ನ ಮಣ್ಣನ್ನು ಬಗೆದು ಬೊಗಸೆ ತುಂಬ ಚಿನ್ನನ್ನು ತುಂಬಿ ಕಳಿಸಿದಂಥ ಜನ ನೀವು. ಇವತ್ತಿಗೂ ಅರ್ಧ ಬೆಂಗಳೂರನ್ನ ನಿಮ್ಮ ತರಕಾರಿಯಿಂದನೇ ಸಾಕ್ತಾ ಇದ್ದೀರಾ. ಹೊಟ್ಟೆ ತುಂಬ ಕುಡಿಸೋಷ್ಟು ಹಾಲು ನಿಮ್ಗೆ ಕೊಡ್ತಾ ಇದ್ದೀರಾ. ಆದರೂ ನಿಮಗೆ ಜನ ಏನು ಕೊಟ್ಟಿದ್ದಾರೆ? ಈ ಮುನಿಯಪ್ಪನವ್ರು ನಿಮಗೇನು ಕೊಟ್ಟಿದ್ದಾರೆ? ಇವತ್ತು ನೀವು ಇಷ್ಟು ಮಟ್ಟಿಗೆ ಇಡೀ ಪ್ರಪಂಚಕ್ಕೆ ಮಾವಿನಕಾಯನ್ನು ಎಕ್ಸ್ಪೋರ್ಟ್ ಮಾಡುವಂಥ, ಮಾವಿನ ಹಣ್ಣನ್ನು ಕಳಿಸ್ಕೊಡುವಂಥ ಒಂದು ಶಕ್ತಿ ನಿಮ್ಮಲ್ಲಿದೆ ಅಂತ ಹೇಳಿದ್ರೆ, ರಮೇಶ್ ಕುಮಾರ್ ಅಂಥ ನಾಯಕರ ಇಚ್ಛಾಶಕ್ತಿ, ಅವರ ಒಂದು ವರ್ಕೋಹಾಲಿಕ್ನೆಸ್ ಏನಿದೆ ಅದು. ಶಾಸಕರು ಕೆಲಸ ಮಾಡ್ತಾ ಇರೋದ್ರಿಂದ ಇವತ್ತು ಕೋಲಾರ ಇನ್ನೂ ಉಳ್ಕೊಂಡಿದೆ ಕೋಲಾರವಾಗಿ. ಇಲ್ಲದಿದ್ರೆ ಏನೂ ಇಲ್ಲ, ಬರಡು ಭೂಮಿಯಾಗಿ ಹೋಗಿತ್ತು, ಹೋಗಿದೆ. ಅದರಲ್ಲೂ ಕೂಡ ಇನ್ನೂ ಜನ ಜೀವಂತವಾಗಿದ್ದಾರೆ, ಪ್ರತಿಷ್ಠೆಯಿಂದ ಬದುಕ್ತಾ ಇದ್ದಾರೆ. ಮತ್ತು ಈ ಸಲ ಬದಲಾವಣೆ ಬಂದಿದೆ. ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮನವಿ ಮಾಡಿದ್ದೆ, ಮಾಧ್ಯಮಗಳು ಪ್ರತಿ ಊರಿಗೂ ಹೋಗಿ ಸರ್ವೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಎಲ್ಲ ಸರ್ವೆನಲ್ಲಿ ಎಲ್ಲರ ಮಾತು ಒಂದೇ, ದೇಶ ದೊಡ್ಡದು, ದೇಶದ ಹಿತಾಸಕ್ತಿ ದೊಡ್ಡದು, ಅದಕ್ಕಾಗಿ ನಾವು ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ. ಈ ಸರಿ ಬದಲಾವಣೆ ಆಗಲೇಬೇಕು, ಮುನಿಯಪ್ಪನವ್ರನ್ನ ಬದಲಾಯಿಸ್ತೀವಿ. ಇದು ಈ ಮಾತು ಕೇಳಿ ಬರ್ತಾ ಇದೆ. ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್, ಕುತೂಹಲಕಾರಿಯಾದಂಥ ವಿಷಯ.
ಇಡೀ ಸಂಸದೀಯ ಇತಿಹಾಸದಲ್ಲಿ, ಭಾರತದ ಚುನಾವಣಾ ಇತಿಹಾಸದಲ್ಲಿ ಒಂದು ಸಲ ವೆಂಕಟೇಶ್ ಅಂತಕ್ಕಂಥ ಸಮಾಜವಾದಿ ಸಿದ್ಧಾಂತದ ನಾಯಕ ಒಬ್ಬ ಜನತಾ ಪಕ್ಷದಿಂದ ಗೆದ್ದಿದ್ದು ಬಿಟ್ಟರೆ ಮತ್ತೆಲ್ಲ ಅವಧಿಯಲ್ಲೂ ಕಾಂಗ್ರೆಸ್ಸೇ ಗೆಲ್ತಾ ಬಂದಿದೆ. ಇದಕ್ಕೊಂದು ಸರಳವಾದಂಥ ಸೂತ್ರ, ಒಂದು ಸಮೀಕರಣ ಹೇಗೆ ಅಂತ ಹೇಳ್ತೀನಿ ನೋಡಿ. ಕೋಲಾರದಲ್ಲೇ 17 ಲಕ್ಷಕ್ಕೂ ಹೆಚ್ಚು ಮತದಾರರಿದ್ದಾರೆ. ಅದರಲ್ಲಿ 6 ಲಕ್ಷ ಜನ ಪರಿಶಿಷ್ಟ ಜಾತಿ ಮತ್ತು ವರ್ಗಕ್ಕೆ ಸೇರಿದಂಥವರು. ಉಳಿದಂತೆ 3 ಲಕ್ಷ ಜನ ಕಾಂಗ್ರೆಸ್ಸಿನ ಪಾರಂಪರಿಕ ಮತ ಬ್ಯಾಂಕ್ ಅಂತ ಏನು ಹೇಳ್ತೀವಿ, ಅಲ್ಪಸಂಖ್ಯಾತ ಮತಗಳು 3 ಲಕ್ಷ. ಈ ಎರಡನ್ನೂ ಬಂಡವಾಳವಾಗಿ ಇಟ್ಕೊಂಡು ಒಕ್ಕಲಿಗರ ಮತಗಳು JDSಗೆ ಸಪೋರ್ಟ್ ಮಾಡುತ್ತವೆ, ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರು ಮತ್ತು ಪರಿಶಿಷ್ಟ ವರ್ಗಗಳು ಮತ್ತು ಪರಿಶಿಷ್ಟ ಜಾತಿಗಳ ಮತಗಳು ಬರುತ್ತವೆ. ಅದರಲ್ಲಿ ಸ್ವಲ್ಪ ಮಟ್ಟಿಗಿನ ಒಕ್ಕಲಿಗರ ಮತಗಳನ್ನು ನಾವು ಎಳ್ಕೊಳ್ಳೋಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಬೇರೆ ಯಾವ ಅಭ್ಯರ್ಥಿನೂ ಗೆಲ್ಲದಂತೆ ನೋಡ್ಕೋಬಹುದು ಅನ್ನುವಂಥದ್ದು ಒಂದು ಲೆಕ್ಕಾಚಾರ, ಒಂದು ಸರಳವಾದಂಥ ಒಂದು ಸಮೀಕರಣ. ಅದು ಬಿಟ್ಟರೆ ಮುನಿಯಪ್ಪನವ್ರು ಏನು ಮಾಡ್ತಾರೆ, ಎಲ್ಲ MLAಗಳನ್ನು ಪಕ್ಷದ ಹೈಕಮಾಂಡನ ಪ್ರಭಾವವನ್ನು ಬಳಸಿ ಹಿಡಿದಿಟ್ಕೊಳ್ಳೋಂಥ ಒಂದು ಪ್ರಯತ್ನ. ಮುನಿಯಪ್ಪನವ್ರು ಏನು ಯಾವ ಊರಿಗೆ ಹೋಗದಿದ್ರೂ ಪರವಾಗಿಲ್ಲ, ಅವ್ರ ಪರವಾಗಿ ಕೆಲಸ ಮಾಡಲಿಕ್ಕೆ MLAಗಳೇ ಬರಬೇಕಾಗತ್ತೆ, ಹಾಗೆ ಗೆಲ್ಲುವಂಥದ್ದು. ಈ ಸರಿ ಇಂಥ ತಂತ್ರಗಾರಿಕೆಗಳಿಗೆ ಅವಕಾಶ ತುಂಬ ಕಡಿಮೆ ಆಗಿ ಹೋಗಿದೆ. ಹೇಗೆ? ಕಾಂಗ್ರೆಸ್ JDS ಎರಡೂ ಒಂದಾಗಿದೆ. JDSನಿಂದ ಅಭ್ಯರ್ಥಿನೇ ಹಾಕ್ತಾ ಇಲ್ಲ. ಕಳೆದ ಬಾರಿ JDSನ ಕೇಶವ ತಗೊಂಡಿದ್ದಂಥ ಅಷ್ಟು ಮತಗಳು ಮತ್ತೆ ನನಗೇ ಬರುತ್ತೆ ಕಾಂಗ್ರೆಸ್ಗೆ, ಆಗ ಪ್ಲಸ್ ಪಾಯಿಂಟ್ ಆಗುತ್ತೆ, ಗೆಲುವು ಭಾಳ ಸುಲಭ ಆಗುತ್ತೆ ಈ ಸರಿ ಅಂತ ಭ್ರಮೆನಲ್ಲೇ ಮುನಿಯಪ್ಪನವ್ರು ಇದ್ದಾರೆ ಅನಿಸುತ್ತೆ. ಅವ್ರ ನಡವಳಿಕೆ ನೋಡ್ತಾ ಇದ್ರೆ ಅದು ಹಾಗೆ ಗೊತ್ತಾಗ್ತಾ ಇದೆ. ಅದು ಸಾಧ್ಯ ಇಲ್ಲ. ಯಾಕಂತಂದರೆ ಮೇಲ್ನೋಟದ ರಾಜಕಾರಣದಲ್ಲೇ ನಾಯಕರುಗಳು ಸಿದ್ದರಾಮಯ್ಯನವರು, ದೇವೇಗೌಡರು, ಕುಮಾರಸ್ವಾಮಿ ಮಟ್ಟದಲ್ಲೇ ಮುದ್ದು ಮಾಡ್ಕೋಬಹುದು. ಕಾಂಗ್ರೆಸ್ಸು ಮತ್ತು JDS ತಳಮಟ್ಟದ ಕಾರ್ಯಕರ್ತರಿದ್ದಾರಲ್ಲ, ಸಾಧ್ಯನೇ ಇಲ್ಲ. ರಮೇಶ್ ಕುಮಾರು, GK ವೆಂಕಟಶಿವಾರೆಡ್ಡಿ ಅವರ ಕಾರ್ಯಕರ್ತರು ಒಂದಾಗಲಿಕ್ಕೆ ಸಾಧ್ಯನಾ? ಪ್ರಪಂಚದಲ್ಲಿ ಏನೋ ಒಂದು ಮಹಾ ಅದ್ಭುತ ನಡೀಬೇಕಷ್ಟೇ, ಅದು ಹಾಗಾದರೂ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಮಂಡ್ಯದ ಒಂದು ಉದಾಹರಣೆ ಇದಕ್ಕೆ. ಸುಮಲತಾ ಅವರು ನಾಮಿನೇಷನ್ ಹಾಕಿದಾಗ ಎಲ್ಲರೂ ಅವ್ರ ಜೊತೆ ಇದ್ದಂಥ 3/4 ಜನ ಕಾಂಗ್ರೆಸ್ನವರು. ಅದೇ ತರಹದ ಲೆಕ್ಕಾಚಾರಗಳು ತಳಮಟ್ಟದಲ್ಲಿ ನಡೆಯುವಂಥದ್ದು. ಅದು ಸರಿ ಕೂಡ. ಯಾಕಂದರೆ ನಾಯಕರು ನೀವು ಒಂದಾಗ್ಬಿಟ್ರಿ ಅಂತ ಹೇಳಿಬಿಟ್ಟು ಸಾಮಾನ್ಯ ಜನ ಬಡ್ದಾಡ್ಕೊಂಡಂಥ ಜನ ಅವ್ರು ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸುಗಳಲ್ಲಿ ನೋವಿದೆ, ಕಹಿ ಇರುತ್ತೆ. ಈ ಸೂತ್ರ ಈ ಸಾರಿ ವರ್ಕೌಟ್ ಆಗೋದಿಲ್ಲ ಅಂತ. ವರ್ಕೌಟ್ ಆಗುತ್ತೆ ಅನ್ನೋಂಥದ್ದು ಅವರ ನಂಬಿಕೆಗಳಷ್ಟೇ. ಇನ್ನು ಎರಡನೇದು ಅಂತ ಹೇಳಿದ್ರೆ, BJP ಅಭ್ಯರ್ಥಿ 2,60,000 ಮತಗಳನ್ನು BJPಯ ಬೇಸ್ ಇಲ್ಲದೆ ಇರುವಂಥ ಜಾಗದಲ್ಲಿ ತೆಗೆದುಕೊಂಡಿದ್ದಾರೆ. ಅಲ್ಲಿ ತಳಮಟ್ಟದ ಕಾರ್ಯಕರ್ತರೇ ಕೊರತೆ ಇದೆ ಕೋಲಾರದಲ್ಲಿ BJPಗೆ. ಆದರೂ ಕೂಡ 2,60,000 ತಗೊಂಡಿದ್ದಾರೆ ಅಂತಂದರೆ ಕೇವಲ ನರೇಂದ್ರ ಮೋದಿಯವರ ವರ್ಚಸ್ಸು. ಈ ಬಾರಿ ಕೂಡ ಮತ್ತೆ BJP ಪಕ್ಷ ಅಂಥದ್ದೇ ಒಂದು ವರ್ಚಸ್ಸನ್ನ ತಗೊಂಡು ಬಂದು ಮತ್ತೆ ನರೇಂದ್ರ ಮೋದಿಯವರ ಹೆಸರಿನಲ್ಲೇ ನಾಯಕತ್ವದಲ್ಲೇ ಹೋಗ್ತಾ ಇರೋದ್ರಿಂದ, ರಾಷ್ಟ್ರೀಯತೆಯನ್ನು ಎಲ್ಲ ದೇಶದ ವ್ಯಾಪಿ ಜಾಗೃತಗೊಳಿಸಿರೋದ್ರಿಂದ ಕೋಲಾರದ ಮತದಾರನ ಮನಸ್ಸು ಕೂಡ ಒಂದು ಪರಿಪಕ್ವತೆಗೆ, ಬದಲಾವಣೆಗೆ ಬಯಸ್ತಾ ಇದೆ. ಹಾಗಾಗಿ ಈ ಸರಿ ಕೂಡ ಸಮೀಕರಣಗಳು ಬದಲಾಗ್ಬೋದು. ಇನ್ನೂ ಅಭ್ಯರ್ಥಿಯ ಹೆಸರನ್ನು ಅಂತಿಮಗೊಳಿಸಿಲ್ಲ BJP ಪಕ್ಷದಿಂದ. ಕೋಲಾರ ಮತ್ತು ಕೆಲವು ಇನ್ನೂ ಉಳಿದಂತೆ ಒಂದು 9 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಅವರು ಇನ್ನೂ ಪಟ್ಟಿಯನ್ನು ಬಿಡುಗಡೆ ಮಾಡಿಲ್ಲ. ಮಾಡ್ತಾರೆ, ಇಷ್ಟರಲ್ಲೇ ಮತ್ತೆ 2ನೇ ಪಟ್ಟಿ ಬಿಡುಗಡೆ ಮಾಡ್ತಾರೆ. ಕೋಲಾರಕ್ಕೆ ಬಹುಶಃ 100ಕ್ಕೆ 90% ಹೇಳೋದಾದರೆ ವೀರಯ್ಯನವರು ಅಭ್ಯರ್ಥಿ ಆಗ್ಬೋದು ಅನ್ನೋಂಥ ಸಾಧ್ಯತೆ ಇದೆ. ಸರಳವಾದಂಥ ಸಜ್ಜನವಾದಂಥ ರಾಜಕಾರಣಿ, ಯಾವುದೇ ವಿಧವಾದಂಥ ಹಗರಣಗಳನ್ನು ಮೈಮೇಲೆ ಎಳ್ಕೊಳ್ದಿರ ತಕ್ಕಮಟ್ಟಿಗೆ ರಾಜಕಾರಣವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ BJPನಲ್ಲೇ. ಒಂದು ಅವಕಾಶವನ್ನು ಅವ್ರಿಗೆ ಕೊಟ್ಟರೆ ಕೇಂದ್ರ ಸರ್ಕಾರದಿಂದ ಕೋಲಾರಕ್ಕೆ ಹೆಚ್ಚು ಲಾಭ ಆಗ್ಬೋದು ಅಂತಕ್ಕಂಥ ಭಾವನೆ ಎಲ್ರಿಗೂ ಇದೆ. ಶಾಸಕರಂತೂ ಈ ಬಾರಿ ಯಾರ ಮಾತನ್ನು, ಮುನಿಯಪ್ಪನವ್ರ ಮಾತನ್ನು ಕೇಳೋ ಪರಿಸ್ಥಿತಿ ಇಲ್ಲ.
ಶಾಸಕರು ಆಲ್ರೆಡಿ ತೀರ್ಮಾನ ಮಾಡಿದ್ದಾರೆ. ರಮೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಮುಳಬಾಗಿಲು, ಬಂಗಾರಪೇಟೆ, ಸಿಡ್ಲಘಟ್ಟ, ಚಿಂತಾಮಣಿ, ಕಸಬಾ, ಕೋಲಾರ ಎಲ್ಲ ಶಾಸಕರು ಕೂಡ, ಮಾಲೂರಿನ ಶಾಸಕರು ಎಲ್ಲ ಶಾಸಕರು ಒಗ್ಗಟ್ಟಾಗಿ ದೆಹಲಿನಲ್ಲಿ ಹೋಗಿ ತಪರಾಕಿ ಕೊಟ್ಟು ಬಂದಿದ್ದಾರೆ. ಇದೇ ಅಭ್ಯರ್ಥಿನ ಮುಂದಿಟ್ಕೊಂಡು ಬಂದರೆ ಚುನಾವಣೆಗೆ ನಾವು ಸಪೋರ್ಟ್ ಮಾಡಲ್ಲ ಅಂತ ಖಡಾಖಂಡಿತವಾಗಿ ಹೇಳಿ ಬಂದಿದ್ದಾರೆ. ನೋಡಬೇಕು ಏನಾಗುತ್ತೆ ಅಂತ. ಏನೇ ಆದರೂ ಟಿಕೆಟನ್ನು ಗಿಟ್ಟಿಸೋದ್ರಲ್ಲಿ ಮುನಿಯಪ್ಪನವರು ಯಶಸ್ವಿ ಆಗ್ತಾರೆ, ಹೋಗಿದ್ದಾರೆ ಅಂತ ಕಾಣುತ್ತೆ. ಏನೂ ಮಾಡೋಕ್ಕಾಗಲ್ಲ. ಒಂದು ರಾಷ್ಟ್ರೀಯ ಪಕ್ಷ ಬೇಕಾದಷ್ಟು ಆಯಾಮಗಳಲ್ಲಿ ನೋಡಿ ಅಳೆದು ತೂಗಿ ಟಿಕೆಟನ್ನು ನಿರ್ಧಾರ ಮಾಡಿಕೊಳ್ಳುವಂಥದ್ದು ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ಅಂತಿಮವಾದಂಥ ತೀರ್ಪು ನಿಮ್ಮದು. ನಮಸ್ಕಾರ ಬಂಧುಗಳೇ.